ಹಾಯ್ ಗಾಯ್ಸ್, ಬಂದ್ರಾ? ನೀವೆಲ್ಲರೂ ತಮ್ಮಲ್ಲಿ ನೋಡೇ ಬಂದಿರ್ತೀರಾ. ನಿಜವಾಗ್ಲೂ ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆಯಾ ಇಲ್ಲ ಇದು ಫೇಕಾ? ಬನ್ನಿ ಗಾಯ್ಸ್, ನೋಡ್ಕೊಬರೋಣ. ಅನ್ಬಿಲೀವೇಬಲ್. ಯಾಕೆಂದ್ರೆ ಇದು 1941 ನ ಕ್ಯಾಲೆಂಡರ್ ಅಂಡ್ ಇದು 2025 ನ ಕ್ಯಾಲೆಂಡರ್. ಎಕ್ಸಾಕ್ಟ್ಲಿ ಸೇಮ್ ಟು ಸೇಮ್. ಸೇಮ್ ಡೇಟ್ಸ್, ಸೇಮ್ ವೀಕೆಂಡ್ಸ್ ಅಂಡ್ ಸೇಮ್ ಶಾಪ್. ಸೇಮ್ ಶಾಪ್ ಯಾಕಂದ್ರೆ ಈ 1941 ಇದೆಯಲ್ವಾ, 20th ಸೆಂಚುರಿಯ ಬ್ಲಡಿಯೆಸ್ಟ್ ಅಂಡ್ ಟ್ರೆಜಿಕ್ ಇಯರ್ ಆಗಿತ್ತು. ಯಾಕಂದ್ರೆ ಈ ಇಯರ್ ನಲ್ಲಿ ನಡೆದೇ ಇರುವಂತಹ ಯಾವುದೇ ಅನಾಹುತಗಳಿಲ್ಲ, ಇನ್ಸಿಡೆಂಟ್ಗಳಿಲ್ಲ. ಉದಾಹರಣೆಗೆ ಹೇಳ್ಬೇಕಂದ್ರೆ ವರ್ಲ್ಡ್ ವಾರ್ 2, ಮಾಸ್ ಕಿಲ್ಲಿಂಗ್ ಆಫ್ ಸಿವಿಲಿಯನ್ಸ್, ಹಾರ್ಬೋರ್ ಅಟ್ಯಾಕ್, ಬ್ಯಾಟಲ್ ಆಫ್ ಕ್ರೇಟ್. ಫ್ರೆಂಡ್ಸ್, ಇವೆಲ್ಲವೂ 1941 ನಲ್ಲಿ ನಡೆದಂತಹ ಅನಾಹುತ ಇನ್ಸಿಡೆಂಟ್ಗಳಾಗಿತ್ತು. ಸ್ನೇಹಿತರೆ, ಈಗ ನಾವು 2025ಗೆ ಬಂದ್ರೆ ಕ್ಯಾಲಿಫೋರ್ನಿಯಾ ವೈಲ್ಡ್ ಫೈರ್, ಕುಂಭಮೇಳ ಇನ್ಸಿಡೆಂಟ್, ಪೆಹಲ್ಗಾಮ್ ಅಟ್ಯಾಕ್, RCB ಇನ್ಸಿಡೆಂಟ್, ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್, ಇರಾನ್ ಇಸ್ರಾಯೇಲ್ ವಾರ್, ಟ್ರೈನ್ ಡಿರೇಲೆ. ಗೈಸ್, ಇವೆಲ್ಲವೂ 2025 ನಲ್ಲಿ ನಡೆದಂತಹ ಅನಾಹುತಗಳು, ಅಂದರೆ ಇನ್ಸಿಡೆಂಟ್ಗಳು. 22 ಏಪ್ರಿಲ್ 2025 ಕಾಶ್ಮೀರ್ ಪೆಹಲ್ಗಾಮ್ ಅಟ್ಯಾಕ್. ಜನವರಿ 2025 ಕುಂಭಮೇಳ ಇನ್ಸಿಡೆಂಟ್. ಪ್ರಯಾಗ್ರಾಜ್ ಅಹಮದಾಬಾದ್ನಲ್ಲಿ ನಡೆಯುತ್ತೆ. ಈ ವರ್ಷದ ಮೇಳದಲ್ಲಿ ಸುಮಾರು ಲಕ್ಷಾಂತರ ಜನರ ಕಾಲ್ತುಳಿತಕ್ಕೆ 30 ಜನ ಸಾವನ್ನಪ್ಪಿದರು ಹಾಗೂ ಇನ್ನೂ 90+ ಜನರು ಗಾಯಾಳುಗಳಾದರು. 4 ಜೂನ್ 2025 RCB incident. We never expected such an incident would have happened. No one no political party or no officials doesn't want. They have done their best in their, but it was uncontrollable crowd. ಜೂನ್ 2025 ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್. ಒಂದು ವಿಮಾನವು ಟೇಕ್ ಆಫ್ ಆಗುತ್ತೆ ಈ ನಂಬಿಕೆಯಲ್ಲಿ, ಅಂದರೆ ಫುಲ್ ದೇಶ ಸುತ್ತುತ್ತೇವೆ ಎಂದು. ಆದರೆ ಆ ವಿಮಾನ ಯಾವಾಗಲೂ ಲ್ಯಾಂಡ್ ಕೂಡ ಆಗಲ್ಲ. ಅಹಮದಾಬಾದ್ ಫ್ಲೈಟ್ ಕ್ರ್ಯಾಶ್ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿರಬಹುದು. ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೆ. ಎಕ್ಸಾಕ್ಟ್ಲಿ ಫ್ರೆಂಡ್ಸ್, ಇನ್ನು ಕೂಡ 2025 ರಲ್ಲಿ 6 ತಿಂಗಳ ಕಾಲ ಬಾಕಿ ಇದೆ. ನಿಮಗೆಲ್ಲ ತಿಳಿದಿರ್ಬೋದು ಕಳೆದ 6 ತಿಂಗಳುಗಳಲ್ಲಿ ಏನೆಲ್ಲ ನಡೆದು ಹೋಗಿದೆ ಅಂತ. ನಾನು ನಿಮಗೆ ಏನ್ ಹೇಳಲು ಬಯಸ್ತೀನಿ ಅಂದ್ರೆ, ಇಯರ್ 1941 ಈಸ್ ರಿಪೀಟಿಂಗ್ ಇಟ್ಸ್ ಸೆಲ್ಫ್. ಆದರೆ ಈ ಸಲ ಇನ್ನೂ ಭಯಂಕರವಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಹೇಳೋದು ಮರ್ತಾ ಇದೆ. ಈ ತರದೇ ಇನ್ನೊಂದು ಘಟನೆಯು ಆಗಿತ್ತು. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, 2019 ನಲ್ಲಿ ಭಾರತಕ್ಕೆ ಮಾರಕವಾದ ಕೊರೋನಾ ವೈರಸ್ ಬಂದಿತ್ತು. ಅದರಿಂದ ಲಕ್ಷಾಂತರ ಕೋಟ್ಯಾಂತರ ಜನಗಳು ಸಾವನ್ನಪ್ಪಿದ್ದಾರೆ. ಇದೇ ತರ ಹಿಂದೆ ನೋಡೋದಾದರೆ 101 ವರ್ಷಗಳ ಹಿಂದೆ 1918 ರಲ್ಲಿ ಇದೇ ತರದ ಸ್ಪ್ಯಾನಿಷ್ ಫ್ಲೂ ಎಂಬ ಮಾರಕವಾದ ರೋಗ ಬಂದಿತ್ತು. ಅದರಲ್ಲೂ ಕೂಡ ಇದೇ ತರ ಲಕ್ಷಾಂತರ ಕೋಟ್ಯಾಂತರ ಜೀವವನ್ನು ಆ ಸ್ಪ್ಯಾನಿಷ್ ಫ್ಲೂ ಎನ್ನುವ ಆ ಮಾರಕ ರೋಗ ತೆಗೆದಿದೆ. ಹಾಗಾದ್ರೆ ನಾವು ಈ ಲೂಪ್ನ ಫುಲ್ ಡಿಕಾರ್ಡ್ ಮಾಡಿದ್ರೆ ನಾವು ನಿಜವಾಗಲೂ ಫ್ಯೂಚರ್ ನೋಡಬಹುದಾ ಅಂಡ್ ಅದನ್ನ ಚೇಂಜ್ ಮಾಡಬಹುದಾ? ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಗಾಯ್ಸ್, ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಫಾರೂಕ್ ಎಂಬಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.